ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರತದ ಷೇರು ಮಾರುಕಟ್ಟೆಯಲ್ಲೀಗ ತೀವ್ರ ಕುಸಿತ ಆಗಿದೆ. ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ನ 890 ಅಂಕ ಕುಸಿತ ಆಗಿದೆ. ನಿಫ್ಟಿಯಲ್ಲಿ 215 ಅಂಕ ಕುಸಿತ ಆಗಿದೆ. ಕಚ್ಚಾ ತೈಲ ಬೆಳ್ಳಿ ಬೆಲೆಯಲ್ಲಿ 3% ಏರಿಕೆ ಆಗಿದೆ. ಇದು ಮೂರು ದೇಶದ ನಡುವೆ ನಡೀತಾ ಇರುವಂಥ ಈ ಯುದ್ಧ ಬೇರೆ ಬೇರೆ ದೇಶಕ್ಕೂ ಕೂಡ ಸಂಕಷ್ಟವನ್ನು ತರ್ತಾ ಇರುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಎಫೆಕ್ಟ್ ಆಗ್ತಾ ಇದೆ, ತೀವ್ರ ಕುಸಿತ ಆಗಿದೆ. ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ನ 890 ಅಂಕ ಕುಸಿತ ಆಗಿದೆ. ಇನ್ನು ನಿಫ್ಟಿಯಲ್ಲಿ 215 ಅಂಕ ಕುಸಿತ ಆಗಿದೆ. ಸೊ ಈ ಯುದ್ಧ ಮಾಡೋದ್ರಿಂದ ಯಾರಿಗೂ ಲಾಭ ಅಲ್ಲ. ಈಗ ಎರಡು ದೇಶ ಮಧ್ಯೆ ಏನು ಯುದ್ಧ ನಡೆಯುತ್ತಲ್ಲ, ಆ ದೇಶದ ಜನನೂ ಸಾಯ್ತಾರೆ, ಈ ದೇಶದ ಜನನೂ ಸಾಯ್ತಾರೆ. ಆ ದೇಶದ ಆರ್ಥಿಕ ಹೊಡೆತನೂ ಬೀಳುತ್ತೆ, ಈ ದೇಶದ ಆರ್ಥಿಕ ಹೊಡೆತನೂ ಬೀಳುತ್ತೆ. ಇದರಿಂದ ಲಾಭ ಏನಿದೆ? ಪ್ರತಿಷ್ಠೆ ಅಷ್ಟೇ. ನಾನು ದೊಡ್ಡವನಂತ ತೋರಿಸ್ಕೊಳ್ಬೋದು ಬಿಟ್ಟರೆ ಯುದ್ಧದಿಂದ ಗೆಲ್ಲುವಂಥದ್ದು ಏನೂ ಇಲ್ಲ, ಏನೂ ಗೆಲ್ಲ, 1 ರೂಪಾಯಿನೂ ಗೆಲ್ಲಕ್ಕಾಗಲ್ಲ. ದೊಡ್ಡವನಂತೇಳಿ ತೋರಿಸ್ಕೊಳ್ಬೋದು, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ಆರ್ಥಿಕ ಹೊಡೆತ, ಜನಸಾಮಾನ್ಯರ ಮೇಲೆ ಅದು ಪರಿಣಾಮ. ಸೊ ಹಂಗಾಗಿ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಅಮೇರಿಕ ಮಧ್ಯ ಪ್ರವೇಶ ಮಾಡಿಕೊಂಡಿರುವಂಥ ಎಡವಟ್ಟು ಅಂತ ಅನಿಸುತ್ತೆ ಇದು. ಈಗ ಕೈ ಹಾಕಿದೆ ಅಮೇರಿಕ. ಬಟ್ ಇರಾನ್ ಈಗ ಹೊಡೆತ ತಿಂದಿರುವಂಥ ಇರಾನ್ ದೇಶ ಹೆಂಗ್ರಿ ಸುಮ್ಮನೆ ಇರೋಕ್ಕಾಗತ್ತೆ? ಅದು ಸರ್ವನಾಶ ಆದರೂ ಪರವಾಗಿಲ್ಲ, ನಾವು ಬಿಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಇರಾನ್ ಬಂದಿದೆ ಈಗ. ಸೊ ಹಂಗಾಗಿ ಮೂರು ದೇಶಗಳ ಮಧ್ಯೆ ಈಗ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಮೂರು ದೇಶದ ಮಧ್ಯೆ ಇರಾನ್, ಇಸ್ರೇಲ್, ಅಮೇರಿಕ. ಇದರ ಎಫೆಕ್ಟಿಂದ ಏನಾಗ್ತಾ ಇದೆ, ಈಗ ಭಾರತದ ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ಆಗಿದೆ. ಸೊ ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ನ 890 ಅಂಕ ಕುಸಿತ ಆಗಿದೆ. ಇನ್ನು ನಿಫ್ಟಿಯಲ್ಲಿ 215 ಅಂಕ ಕುಸಿತ ಕಂಡಿದೆ. ಅದರ ಜೊತೆಗೆ ಕಚ್ಚಾ ತೈಲ ಮತ್ತು ಬೆಳ್ಳಿಯಲ್ಲೂ ಕೂಡ 3% ಏರಿಕೆ ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗುತ್ತೆ. ಈಗ ಭಾರತ ಸದ್ಯಕ್ಕೆ 1.5 ತಿಂಗಳ ಸೇಫ್ ಆಗಿದೆ. ಅಂದರೆ ಕಚ್ಚಾ ತೈಲ ವಿಚಾರ ಅಂತ ಬಂದಾಗ, ಅಂದರೆ ಸ್ಟಾಕ್ ಮಾಡಿಕೊಂಡಿದ್ದಾರೆ. 2.5 ತಿಂಗಳು ಆಗುವಷ್ಟು ಖರೀದಿಯನ್ನು ಮಾಡಿಕೊಂಡಿದ್ದಾರೆ. ಈಗ 2 ತಿಂಗಳಾದ ನಂತರ ವಿಪರೀತವಾಗಿ ರೇಟ್ ಇರುತ್ತೆ.